ಮೈಸೂರಿನ ಉದಯಗಿರಿಯಲ್ಲಿ ಆದ ಕೋಮುಗಲಭೆ ಪ್ರಕರಣ ಸಂಬಂಧ ಲಕ್ಷ್ಮಣ್ ಆರ್ಎಸ್ಎಸ್ ಬಿಜೆಪಿಯವರೇ ಇದನ್ನ ಮಾಡಿಸಿರೋದು ಅಂತ ಹೇಳಿಕೆ ಕೊಟ್ಟಿದ್ರು. ಈಗಲೂ ಕೂಡ ಅವರ ಆ ಹೇಳಿಕೆಗೆ ಸ್ಟಿಕ್ ಆನ್ ಆದ ಹಾಗೆ ಕಾಣಿಸ್ತಾ ಇದೆ. ಎಫ್ಐಆರ್ ಬಗ್ಗೆಯೇ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ತಕರಾರನ್ನ ಎತ್ತಿದ್ದಾರೆ. ಉದಯಗಿರಿ ಠಾಣೆಗೆ ಈ ಗಲಾಟೆಗೆ ಆದಂತಹ ಪ್ರಕರಣ ಸಂಬಂಧ ಈಗಲೂ ಕೂಡ ಆರ್ಎಸ್ಎಸ್ ಅವರೇ ಇದನ್ನ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ. ಆರೋಪಿ ಸುರೇಶ್ ಒಬ್ಬ ಆರ್ಎಸ್ಎಸ್ ಕಾರ್ಯಕರ್ತ. 1,000 ಇರುವುದಕ್ಕೆ ಜನ ಅಲ್ಲಿದ್ರು ಅನ್ನೋದಕ್ಕೆ ಏನ್ ದಾಖಲೆ ಅಂತ ಕೂಡ ಪ್ರಶ್ನಿಸಿದ್ದಾರೆ. ಜನ ಅಲ್ಲಿ ಸೇರಬಾರದು ಎಂಬುದಕ್ಕೆ ಅವತ್ತೇನಾದ್ರೂ ಅಲ್ಲಿ ನಿಷೇಧಾಜ್ಞೆ ಇತ್ತಾ? ಪೊಲೀಸರು ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಅಂತ ಲಕ್ಷ್ಮಣ್ ಪುನರುಚ್ಚರಿಸಿದ್ದಾರೆ. ಎಫ್ಐಆರ್ ಬಗ್ಗೆಯೇ ಕಾಂಗ್ರೆಸ್ ವಕ್ತಾರನ ತಕರಾರು. 1,000 ಜನ ಅವತ್ತು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಗ್ಯಾದರ್ ಆಗಿದ್ರ? 1,000 ಜನ ಇರಾದ್ರೆ ಅನ್ನುವಂಥದ್ದಕ್ಕೆ ನಿಮ್ಮ ಹತ್ರ ವಿಡಿಯೋ ಆಡಿಯೋ ದಾಖಲೆಗಳಿದಾವ? ಆದರೆ 1,000 ಜನನೂ ಕಲ್ಲು ಹೊಡೆದಿದ್ದಾರಾ? ಪೊಲೀಸ್ ಸ್ಟೇಷನ್ಗೆ 1,000 ಜನನೂ ಕಲ್ಲು ಹೊಡೆದಿರುವಂಥದ್ದು ಕಾಣ್ತಾ ಇದೆಯಾ? ಇಲ್ಲ ಸೆಕ್ಷನ್ 144 ಹಾಕಿದ್ರ 4 ಜನದ ಮೇಲೆ ಇಲ್ಲಾಗಿಲ್ಲ ಅಂತ? ಯಾಕೆಂದರೆ ಸೆಕ್ಷನ್ 144 ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಮೋರ್ ದೆನ್ 4 ಪೀಪಲ್ ಇಫ್ ಯು ಆರ್ ಟುಗೆದರ್ ದೆನ್ ಯು ಆರ್ ಅಟ್ರಾಕ್ಟೆಡ್ ವಿತ್ ಪೀನಲ್ ಕೋಡ್ ಅಂತ ಇದೆ. ಅವತ್ತು ಸೆಕ್ಷನ್ 144 ಇತ್ತಾ? ಅಲ್ಲಿ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಅಕ್ಕಪಕ್ಕ ಇರುವಂಥ ಮನೆಗಳಿಗೆ ಎಲ್ಲರಿಗೂ ಸೇರಿಸಿ 1,000 ಜನ ಅಂತ ಹೇಳ್ತಾ ಇದ್ದೀರಾ. ವಾರ್ಡ್ನ ಜನಸಂಖ್ಯೆನೇ 1,000 ಜನ ಇಲ್ವಲ್ಲ? 1,000 ಜನ ಅಂತ ಹೆಂಗೆ ನೀವು ದಾಖಲೆ ಮಾಡಿದ್ದೀರಿ? ಒಂದು ಹೇಳಬೇಕು. ಎರಡನೇದು, ನನಗಿರುವಂಥ ಮಾಹಿತಿ ಪ್ರಕಾರ ಸುನಿಲ್ ಅನ್ನುವಂಥವ್ರು ಅವರು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ದೂರಿನ ಆಧಾರದ ಮೇರೆಗೆ ಇಲ್ಲಿ ಏನು ಎಫ್ ಐ ಆರ್ ಕಂಟೆಂಟ್ಸ್ ಇದೆ, ಕಂಟೆಂಟ್ಸ್ ಪ್ರಕಾರ